ಕಲೆಕ್ಷನ್ ಒಟ್ಟಿಗೆ ಬರುವಾಗ ವೆಲ್ಕಮ್ ಬ್ಯಾಕ್ ಝೈನ್ ಗುಡ್ ಫ್ಯಾಮಿಲಿ. ನಾವಿವತ್ತು ಕಲೆಕ್ಷನಿಗೆ ಹೊರಟಿದ್ದೇವೆ. ಗಣಪತಿದು, ನಮ್ಮದು ಗಣಪತಿದು ಫಸ್ಟ್ 3 ವಾರದಿಂದ ಉಂಟು. ನಾನು ಇವತ್ತು ಬಂದದ್ದು. ನಾವೆಲ್ಲ ಹೋಗ್ತಿದ್ದೇವೆ ಈಗ. ಈ ವೀಕಲ್ಲಿ ನಮ್ಮ ಏರಿಯಾದು ಸ್ವಲ್ಪ ಆಚೆಯಿಂದ ಒಂದು ಮುಳ್ಳಕಡ ಆಗಿ ತನಕ ಹೋಗಬೇಕಿತ್ತು. ಹಾಗೆ ಹೋಗಿ ನಾವು ನಂದನಪುರ ರೀಚ್ ಆದ್ವಿ. ಅಲ್ಲಿ ಕೆಲವು ಮನೆಯೆಲ್ಲ ಫುಲ್ ಕೆಳಗೆಲ್ಲ ಹೋಗ್ಲಿಕ್ಕಿತ್ತು ತುಂಬ. ಹಾಗೆ ಇದು ನೋಡಿ ನನ್ನ ಮನೆ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನೊಂದು ವೀಡಿಯೋ ಮಾಡಿದ್ದೇನೆ ನೋಡಿ. ತುಂಬ ಚೆಂದ ಒಂದಿತ್ತು. ಒಳಗೆ ಸಹ ನಮ್ಮನ್ನು ಕರೆದು ನಾವು ಒಳಗೆ ಸಹ ಹೋದೆವು. ಮತ್ತು ಒಳಗೆ ಹೋಗಿ ನೋಡುವಾಗ ಸಹ ಚೆಂದ ಕಾಣ್ತಿತ್ತು. ಆನಂದ್ ಪಾಂಗಳ ಆನಂದ್ ಪಾಂಗಳ. ಕಲೆಕ್ಷನ್ ಮಾಡಿ ಈಗ ಎಷ್ಟು 9 ಗಂಟೆಗೆ ಹೊರಡಿದ್ದೇವೆ. ಈಗ ಎಷ್ಟಾಯಿತು ಅಂದರೆ ಟೈಮ್ 1 ಗಂಟೆ ಆಗ್ತದೆ. 1 ಗಂಟೆ ಆಯಿತು, 1:10 ಆಯಿತು. ಈಗ ನಾವು ಲಾಸ್ಟ್ ಸ್ಟಾಪ್ ಅಂದರೆ ನಮ್ಮ ಮನೆ ಹತ್ತಿರ ಸ್ವಲ್ಪ ಮೇಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಾವು ಎಲ್ಲಿಗೆ ಮುಟ್ಟಿದ್ದೇವೆ? ಮುಳ್ಳಕಾಡು, ಸೂಜಿಕಲ್ಲು ಅಲ್ಲಿಗೆ ಮುಟ್ಟಿ ನೋಡಿ. ಅಲ್ಲಿ ಕಾಣ್ತಿದ್ದಾರೆ ಆಚೆ. ಅದೇ ಸ್ವಲ್ಪ ಜನ ಇದ್ದಾರೆ ಆಚೆ. ಸೂಜಿಕಲ್ಲಿದ್ದು ಒಂದು ಸೈಡ್ ಆಚೆ ಇದಕ್ಕೆ ಹೋಗಿದ್ದಾರೆ, ನಾವು ಈ ಸೈಡ್. ಹಾಗೆ ಈಗ ಹೋಗಿ ಸೂಜಿಕಲ್ಲು ಮುಟ್ಲಿಕ್ಕೆ ಆಯಿತು. Rage on that beat, going crazy. ಮುಳ್ಳಗಾಡಿಂದ ಸ್ವಲ್ಪ ಮೇಲೆ ಹೋಗುವಾಗ ಒಂದು ಕೊರಗಜ್ಜನ ಕಟ್ಟೆ ಇತ್ತು. ಅಲ್ಲೆಲ್ಲ ಕೈ ಮುಗಿದು ನಮ್ಮದು ಅಲ್ಲಿಗೆ ಫಿನಿಶ್ ಆಯಿತು ಒಂದು ಕಲೆಕ್ಷನ್. ಹಾಗೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಪ್ಲೇಸಿಗೆ ಹೋಗಿದ್ರಲ್ಲ, ಅವರನ್ನು ವೆಯ್ಟ್ ಮಾಡ್ತಿದ್ದೆವು. ಈಗ ನಾವು ಬೆಲಕಾಯ್ದು ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಹಾಗೆ ನಮಗೆ ಅದೊಂದು ಕರೆಂಟ್ ಇದು ಒಂದು ಪ್ರಾಬ್ಲಮ್ ಉಂಟು. ಹಾಗಾಗಿ ನಾವು ಎಂತ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಹಾಗಾಗಿ ನೆಕ್ಸ್ಟ್ ತೆಲಕಾಯಿ ತಿನ್ನೋ ಒಂದು ಅಭ್ಯಾಸ ನಮ್ಮದೆಲ್ಲ ಆಟಿ ಕೂತ್ಕೊಳ್ಳಿ. 2500 ಇದನ್ನೆಲ್ಲ ಕೊಂತಲ್ಲಿ ಇರುವ ಪೌಲನ್ನು ಎಲ್ಲ ಟೀಮ್ನವರು ಬಂದರು. ಆಚೆ ಟೀಮ್ನವರು ಅಲ್ಲಿ ಟೀಮ್ ಅಲ್ಲ. ಹಾಗೆ ಹೋಗಿ ಎಲ್ಲ ಆಯಿತು. 1-2 ಗಂಟೆ ಕಳೆದಿತ್ತು. ನಮ್ಮ ಕಮಿಟಿದು ಮುಖೇಶ್ ಶೆಟ್ಟಿ ಇವರ ಮನೆಯಲ್ಲಿ ನಮಗೆ ಊಟದ ಒಂದು ಅರೇಂಜ್ ಮಾಡಿದ್ರು. ಹಾಗೆ ನಾವೆಲ್ಲ ಅಲ್ಲಿಗೆ ಹೋದೆವು. ಈಗ ನಮಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ನಾವೀಗ ಊಟ ಮಾಡ್ತಿದ್ದೇವೆ. ಮುಖೇಶ್ ಅಣ್ಣನಿಗೆ ಧನ್ಯವಾದಗಳು. ಇಂಥ ವಿಷಯ ಅಂದರೆ ನಮ್ಮದು ಕುಣಿತ ಭಜನೆದು ಟೀಮ್ ಉಂಟು. ಹಾಗೆ ಚೌತಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಮಕ್ಕಳು ಬಂದಿದ್ದಾರೆ. ಎಲ್ಲ ಅಲ್ಲಿ ಊಟ ಎಲ್ಲ ಮಾಡಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು 1 ಅವರ್ ರೆಸ್ಟ್ ಮಾಡಿ ಕುಣಿತ ಭಜನೆಗೆ ಸ್ಟಾರ್ಟ್ ಮಾಡಿದೆವು.
അപ്പൊ നോക്കാൻ വരുന്നില്ല നിങ്ങളെ ആള് പോയിണ്ട് അത് മിണ്ട് കുഞ്ഞി ಕಿಶಾನು ಅಮ್ಮ ನಾಟ್ಕೊಂಡು ನಾವೆಲ್ಲರೂ ಮನೆಯಲ್ಲಿದ್ದೇವೆ. ನಮಗೆ ಗಮ್ಮತ್ತು ಗಮ್ಮತ್ತು, ಸುಮ್ಮನೆ ಗಮ್ಮತ್ತು, ಜಾಲಿ ಗಮ್ಮತ್ತು, ಎಂತ ಇಲ್ಲ, ಸುಮ್ಮನೆ ಎಲ್ಲರೂ ಸೇರಿದ್ದೇವೆ. ನೋಡಿ ಕೆಲವರೆಲ್ಲ ಒಳಗಿದ್ದಾರೆ. ನೋಡಿ ಡ್ಯಾನ್ಸ್ ಎಲ್ಲ ಖುಷಿ ಇಲ್ಲ. ನಿತ ಭಜನೆಯಾಗಿ ಸೀದಾ ನಾನು ಮನೆಗೆ ಹೋಗಿದ್ದೆ. ಅರ್ಚನಕ್ಕನ ಬರ್ತಿದ್ರು, ಕಾವಿ ಚಿಕ್ಕಮ್ಮನ ವರ್ಷ ಬಂದಿದ್ರು. ಹಾಗೆಲ್ಲರೊಟ್ಟಿಗೆ ಚಹಾ ಕುಡಿತಿದ್ದೇವೆ. ಚಹಾ ಹಾಕಿ ಸಂಜೆ ಚಹಾ ಹಾಕಿ ಚಿಕ್ಕಮ್ಮ ಸೇವಿಗೆ ತಂದಿದ್ರು, ಮಾಡಿದ್ದು. ಮತ್ತು ಮನೆಯಲ್ಲಿ ಪೂರಿ ಮಾಡಿದರು. ಮತ್ತು ನಿನ್ನೆದು ಪುಂಡಿ ಇತ್ತು, ಹಾಗೆ ಚಿಕನ್ ಪದಾರ್ಥ, ಬಾಜಿ ಹಾಗೆಲ್ಲ ಇತ್ತು. ಎಲ್ಲರೂ ಸೇರಿ ಖುಷಿ ಖುಷಿಯಲ್ಲಿ ಚಹಾ ಕುಡಿತಿದ್ದೇವೆ. ನೋಡಿ ಇವರದಿಬ್ಬರದು ಕಿತಾಪತಿ. ನಾನು ವೀಡಿಯೋ ಮಾಡುವಾಗ ಸ್ಟಾಪ್ ಮಾಡಿದ್ರು. ನಾವು ಅಜ್ಜಿ ಮನೆಗೆ ಬಂದಿದ್ದೇವೆ. ಇವಳು ನೋಡಿ ಬಬ್ಲಿದ್ದು ರೆಸಿಪಿ ವಾರ ಹೋದ ವಾರ ಒಂದು ರೆಸಿಪಿ ಆಗಿದೆ, ಹಾಗೆ ನಮಗೆ ವೀಡಿಯೋ ಮಾಡಲಿಕ್ಕೆ ಆಗಿದೆ. ಇವತ್ತು ಲೇಸು ನೋಡಿ, ಸಾರಿ ಲೇಸ್ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಕಾಣ್ತದಲ್ಲ ಸೌಂಡ್. ಟೇಸ್ಟ್ ಹೇಗೆ ಉಂಟು ಗೊತ್ತಿಲ್ಲ, ತಿಂದು ನೋಡಿ ಹೇಳ್ತೇನೆ. ನೋಡಿ ಹುಷಾರಾಗಿದ್ದಾಳಲ್ಲ ಬಬ್ಲಿ. ಕುಂಜಿ ಇಷ್ಟ ನೋಕೆ ಹೆಂಗನೆ ಟೇಸ್ಟ್ ಸೂಪರಾ, ಕ್ರಿಸ್ಪಿ ನಲ್ಲ ಉಂಡು. ಕರ್ಮ್ ಸೂಪರ್. ಬಬ್ಲಿದು ಲೇಸ್ ರೆಡಿ ಆಯ್ತು. ನೋಡಿ ಲೇಸ್ ಕರೆಕ್ಟ್ ಸರಿ ಲೇಸ್ ಆಗಿದೆ. ಹೋಮ್ ಮೇಡ್ ತುನ್ನಂಕಾಯ. ಹಾ ಅರ್ಥ ಆಯಾ. ಓ ಖಾರ ಪುಡಿ ಇಟ್ಟಿನೈ. ಅವನು ಗಲೀಜಾಗಿದಂತೆ ಯಾಕೆ ಹೇಳುದಂದರೆ, ಅವನಿಗೆ ಅದು ಖಾರ ಹುಡಿ ಹಾಕಿದ್ದಲ್ಲ, ಅದಕ್ಕೆ ಅವನಿಗೆ ಕೋಪ ಬಂದದ್ದು. ಫಸ್ಟ್ ಮಾಡಿ ಕೊಟ್ಟಾಗ ಚಪ್ಪಿ ಇತ್ತು, ಈಗ ಅವಳು ಖಾರ ಹುಡಿ ಹಾಕಿದ್ದಲ್ಲ, ಅದಕ್ಕೆ ಅವನ ಹಾಕಿ ಚಂದ ಆಗಲಿಲ್ಲ ಹೇಳ್ತಿದ್ದಾನೆ. ಇಲ್ಲ ಚಂದ, ತುಂಬ ಚಂದ ಆಗಿತ್ತು. ಇವಳ ಲೇಸ್ ಎಲ್ಲ ತಿಂದವ. ಕರೆಂಟ್ ಸೋಯ್ತು, ಗಂಟೆ 9 ಸಹ ಆಯಿತು. ನಾವಿನ್ನು ಅಜ್ಜಿ ಮನೇಲಿ ಇದ್ದೇವೆ. ಕರೆಂಟ್ ಇಲ್ಲ. ಜಾಸ್ತಿ ಆಗ್ತದೆ. ನಾನು ಏಟು ಕಿಂಗ್ ಆತು ಕಿಸ್ಕೊಳ್ಬಿಡು ಅಲ್ಲ. ಟೈಮ್ 9:30 ಆಯ್ತು. ಇಲ್ಲಿ ಮಾತಾಡಿ ಹೋಗುದು. ಹೊರಗೆ ಮುಟ್ಟಿದ್ದೇವೆ. ಇನ್ನು ಹೊರಗೆ ಮುಟ್ಟಿ ಇಲ್ಲಿಂದ ಹೊರಗೆ ಸರಿ ಹೋಗೋಕೆ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ನೈಟ್ ಮನೆಯಲ್ಲಿ ಊಟ ಮಾಡಲಿಕ್ಕೆ ಹೇಳಿದರು, ಯಾಕೆಂದರೆ ಮನೇಲಿ ಗೆಸ್ಟ್ ಬಂದಿದ್ದರು. ಹಾಗೆ ಚಿಕನ್ ಎಲ್ಲ ಮಾಡಿದ್ರು, ಹಾಗೆ ಇಲ್ಲೇ ಊಟ ಮಾಡಿ ಅಂತ ಹೇಳಿದರು. ಹಾಗೆ ನಾವು ಊಟ ಮಾಡ್ತಿದ್ದೇವೆ ಎಲ್ಲರೊಟ್ಟಿಗೆ. ಮತ್ತೇನು ಊಟ ಎಲ್ಲ ಆಗಿ ಹೋಗಬೇಕು. ಊಟ ಆಗಿ ಚಿಕ್ಕ ಮಗುವಾಗಿ ಕೂಗ್ತಿದ್ದಾನೆ. ಮಾಡಿ ಅಂತ ಕೂಗ್ತಿದ್ದಾನೆ. ಇವನಿಗೆ ಡೈಲಿ ಆಡಲೇಬೇಕು, ಡೈಲಿ ಕಣ್ಣು ಮುಚ್ಚಿ ಮಾಡಬೇಕು, ಮತ್ತು ಜನವರಿ ಫೆಬ್ರವರಿ ಆಡಬೇಕು. ಪಿನೇದಪ್ಪ ಸ್ಟೋನ್ ಪೇಪರ್ ಪೆನ್ಸಿಲ್ ಸೀಸರ್ ಅದು ಆಡಬೇಕು. ಆಡೋದಿಲ್ಲ ಹೇಳಿದ್ದಕ್ಕೆ ಬೆಚ್ಚ ಮಲಗಿ. ಓಕೆ, ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವಿಡಿಯೋವನ್ನು. ಇವತ್ತಿದು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಶ್ಯಾಮಗು ಕಾಣುದಿಲ್ಲಲ್ಲ. ನಿಮ್ಮ ಒಟ್ಟಿಷ್ಟು ದೊಡ್ಡದಾಗಿದೆ ಸೌಂಡ್. ನಿಮ್ಮದೆಂತ ಅಷ್ಟು ದೊಡ್ಡದಾದದ್ದು? ನನಗೆ ಮಗು ಇಲ್ಲದ ಬೋರ್ ಆಗ್ತದೆ. ಮಗು ಬೇಕಿತ್ತು. ಒಂದು ಕಾಲ್ ಮಾಡಬೇಕಾ? ಏನೇನು ದೊಡ್ಡ ನೋಡುದಾಗಿ. ಓಕೆ, ನಾವು ಮಲಗುವಲ್ಲ. ಲೈಟ್ ಆಫ್ ಮಾಡಬೇಕಾ?
ಹೇಗೆ ಹೇಳ್ತೀರಿ ಒಟ್ಟು ದೊಡ್ಡದಾಗಿ ನಡಿಲಿಕ್ಕೆ ಆಗ್ತದಾ? ಹಾಂ, ಮಲಗೋದು ಬೇಡ, ಸ್ವಲ್ಪ ನಿಲ್ಲು, ಮಗು ಬರ್ತದೆ ನೋಡು ಆಯ್ತಾ. ಜಮೀನು ಕರ್ಕೊಂಡು ನನಗೆ ಬರ್ತಾರೆ ಬೋರ್ ಆಗ್ತದೆ, ಮಗು ಇಲ್ಲ. ನೋಡ, ನಿಲ್ಲು, ಸ್ವಲ್ಪ ಕಾಯುವ, ಆಗ್ಬೋದಾ? ಅಜ್ಜ ಮೀನು ಕರ್ಕೊಂಡು ಬಂದೆ. ಹರೀಶ್ ನೀವು ಮುಟ್ಟು ನಂಗೊಂದು ಮುಟ್ಟು ಅಂತ ಆಗ್ತದೆ. ಹೊಟ್ಟೆ ಮಾತ್ರ ಅಲ್ಲ, ಎಷ್ಟು ದೊಡ್ಡದು ಹೊಟ್ಟೆ ಆಗಿದೆ. ಇದೆಂದು ಗಟ್ಟಿ ಅದು ಇವತ್ತಿಂದ ಜಾಸ್ತಿ ಚಿಕನ್. ಯಪ್ಪೋ, ಇಷ್ಟು ದೊಡ್ಡ ಹೊಟ್ಟೆ, ಅದಾಗಿ ಬಿಡ್ಕುವಾಗಿ ಏನಾಗೋದು? ಅದು ಹೊಟ್ಟೆಯಲ್ಲಿ ಫುಲ್ಲು ಚಿಕನ್ ಎಲ್ಲ ಇದಾಗ್ತದೆ, ಡಾನ್ಸ್ ಮಾಡ್ತಾರೆ ಹಾಗೆ. ಅದು ಹೊಟ್ಟೆ ಸೌಂಡ್ ಬರ್ತದಾ? ಅದೆಂತ ಹೊಟ್ಟೆ ಸೌಂಡ್ ಬರುದು ಹಾಗೆ? ಮುಟ್ಟಬೇಡ. ಸೌಂಡ್ ಅಕ್ಕ ಯಪ್ಪ, ನಿನ್ನೆ ಆಗಿದ್ದು ಬರಲಿಲ್ಲ ಅಲ್ಲ ಅದು. ಇಬ್ಬು ಆಗ ಪುನಃ ಸೌಂಡ್ ನಂಗೆ ತರಿಕಾಗ್ತದೆ. ಮಗನ್ನು ನೋಡು, ನಾನು ಜಾವುದು ಅಲ್ಲಿ ಕಳಿಸ್ತೇನೆ ನೋಡು. ಕಣ್ಣು ಮುಚ್ಚಿ ಓಂ ಗ್ರೀಂ ಗ್ರೀಂ ಕ್ಲೀಂ ಡೋಂ ಡೋಂ ನೋಡು, ಮಗ ಬಂದದ್ದು ನೋಡು. ನಾನು ಮ್ಯಾಜಿಕ್ ಅಲ್ಲಿ ಸದ್ಯಪ್ಪ ಮ್ಯಾಜಿಕ್ ಇಳಿಸ ಕೈಗೆಲ್ಲ. ಯಸ್, ಸರಿ, ಯಸ್, കുഞ്ഞു കറിഞ്ഞിട്ടില്ല പൊളി തന്നെ. താച്ച കുഞ്ഞ് ഇത്ര ലേറ്റായി. ഞാൻ വീഡിയോ ആക്കുന്നത്, കളിക്കുന്ന വീഡിയോ ആക്കുന്നത്. അപ്പൊ ഞാൻ ടി വിയിൽ മൊബൈലിലെല്ലാം വരുന്നല്ല എൻ്റെ കളിച്ചിന് രാത്രി എൻ്റെ കളിച്ചിന് വരുന്ന പാണ്ടേ ആക്ക ಬೇಗು ಸಾಟರ್ಡೆ ತಾಚ ಎಲ್ಲ ಪರೇ ಒಮ್ಮೆ ನಮ್ಮದೆಲ್ಲ ಆಯ್ತು, ಗೇಮ್ ಎಲ್ಲ ಕುഞ്ഞിಗೆ ಖುಷಿ ಆಯ್ತು, ಇನ್ನು ಸಮಾಧಾನ ಆಯ್ತು, ಇನ್ನು ಮಲಗುದು. ಇಷ್ಟು ತಿಂದಿದ್ದಾನೆ, ಮತ್ತೆ ಬೇರೆ ಅದು ತಿಂದಿದ್ದಾನೆ, ಮತ್ತೆ ಎಲ್ಲ ತಿಂದಿದ್ದಾನೆ. ತುಂಬಾ ಐಟಮ್ ಇವತ್ತು ತಿಂದು ಬಂದಿದ್ದಾನೆ ಗುಂಡ. ಅವಳು ನನ್ನ ಬಿಟ್ಟು ಅವಳು ಸುಮ್ಮನೆ ನಾವು ಇಲ್ಲ ಶೋಪಗೂ ಹೇಳಿದ್ದು. ಅವಾಗ ಅವಳು ಮೀಟಿಂಗಿಗೆ ಹೋದಳು, ಕಲೆಕ್ಷನ್ಗೆ ಹೋದಳು. ಹಾಗೆ ಅವಳು ಜೋರ್ ಬಾಳ್ ಕೊಡಿ. ಓಕೆ, ಗುಡ್ ನೈಟ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಓಕೆ, ಬಾಯ್.